ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತಹ ಸಮಯ, ದೇವರ ವಾಕ್ಯವನ್ನ ಕೇಳ್ಕೊಳ್ಳೋಣ. ಈ ದಿನ ದೇವರು ನಮಗೆ ಕೂಡ ವಿಶೇಷವಾಗಿ ಮಾತಾಡಲಿಕ್ಕಿದ್ದಾರೆ. ಈ ದಿನ ನಾವು ಕಲಿತಾ ಇರುವಂತ ಒಂದು ಟಾಪಿಕ್ ಬಂದ್ಬಿಟ್ಟು ಏನು ಅಂತಂದ್ರೆ ಓವರ್ಫ್ಲೋ ಅಂತ. ಹಾಲೆಲೂಯ. ಏನಂತ? ಓವರ್ಫ್ಲೋ. ಓವರ್ಫ್ಲೋ ನಮ್ಗೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರ್ಬೇಕೆಂಬುದಾಗಿ ದೇವರು ಈ ದಿನ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ. ಈ ದಿನ ಅನೇಕ ವಿಚಾರಗಳನ್ನ ನಾವು ಕಲೀಲಿಕ್ಕಿದ್ದೇವೆ. ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಕ್ರೈಸ್ತರಾಗಿ ನಾವು ಹುಟ್ಟಿದ ಮೇಲೆ ನಾವು ಅನೇಕ ವಿಚಾರಗಳಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಸೋತಿ ಹೋಗ್ತೇವಂತೆ. ಹಾಲೆಲೂಯ. ಏನ್ ಮಾಡ್ತೇವೆ? ನಾವು ಸೋತಿ ಹೋಗ್ತೇವೆ. ನಾವು ಹೇಳ್ತೇವಂತೆ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಅನೇಕ ವಿಚಾರಗಳು ಏನಂತ ಹೇಳ್ತೇವಂತೆ, ಇಷ್ಟೇ ಆಗೋದಿಲ್ಲ, ಇಟ್ಸ್ ಡನ್, ಇಟ್ಸ್ ಫಿನಿಶ್, ಇಟ್ಸ್ ಓವರ್ ಅಂತ ಹೇಳ್ತೀವಂತೆ. ಆ ಟೈಮ್ ನಲ್ಲೇ ದೇವರ ವಾಕ್ಯ ನಮ್ಮ ನೆನಪಿಗೆ ತರ್ತಾ ಇರುವಂತ ಮಾತು ಏನಂತಂದ್ರೆ, ಇಟ್ಸ್ ನಾಟ್ ಓವರ್, ಇಟ್ಸ್ ಆನ್ ಓವರ್ ಫ್ಲೋ ಎಂಬುದು. ಹಾಲೆಲೂಯ, ಹಾಲೆಲೂಯ. ಈ ವಾಕ್ಯದ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಳ್ಳಿಕ್ಕಿದ್ದೇವೆ. ಯಾಕೆ ಅಂತಂದ್ರೆ ಅನೇಕ ಒಂದು ಟಾಪಿಕ್ಗಳು ಈ ಒಂದು ವಿಚಾರದಲ್ಲಿ ಇದೆ. ಅದಕ್ಕಾಗಿ ನಾವು ಈ ಒಂದು ವಾಕ್ಯವನ್ನ ಹಂತ ಹಂತವಾಗಿ ನಾವು ಕೇಳ್ಕೊಳ್ಳೋಣ. ಯಾಕಂದ್ರೆ ಕೊನೆವರೆಗೂ ನಾವು ಕೂಡ ಈ ಒಂದು ವಿಡಿಯೋವನ್ನ ನಾವು ನೋಡುವಂತವರಾಗೋಣ. ಈ ಒಂದು ವಾಕ್ಯ ಭಾಗ ನಮ್ಮ ಜೀವಿತವನ್ನ ಅನೇಕ ಒಂದು ಕ್ಷೇತ್ರಗಳಲ್ಲಿ ಆಶೀರ್ವಾದ ಮಾಡ್ಲಿಕ್ಕಿದೆ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ, ಯಾವ್ದಾದ್ರು ಒಂದು ಸಂಗತಿ, ಏನಾದ್ರೂ ಒಂದು ಒಂದು ಸಂಗತಿಯಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಇರುವಾಗ, ಯಾವ್ದಾದ್ರು ಒಂದು ಆ ಒಂದು ಕಾರ್ಯಗಳು ಆಗದೇ ಇರುವಂತ ಒಂದು ಸಂದರ್ಭದಲ್ಲಿ ನಾವು ನೋಡುವಂತ ಒಂದು ಫೋಕಸ್ ಮಾಡುವಂತ ಒಂದು ವಿಚಾರಗಳು ಏನು ಅಂತಂದ್ರೆ, ವಿ ಫೋಕಸ್ ಆನ್ ನೆಗೆಟಿವಿಟಿ, ಸೇಯಿಂಗ್ ದಟ್ ಇಟ್ ಇಸ್ impossible, it is finished, it is over into that. But God does not say that. Hallelujah. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಮ ಜೀವಿತದಲ್ಲಿ ಏನನ್ನ ಮಾತಾಡಿತಾರೋ ಅದು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಹಾಲೆಲೂಯ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಎಲ್ಲಾ ವಿಚಾರಗಳು ಮುಗಿದು ಹೋಗಿದ್ರು ಕೂಡ ದೇವರ ಮಾತು ಒಂದು ಸಾಕು ನಮ್ಮ ಜೀವಿತವನ್ನ ಎಲ್ಲವನ್ನ ಸರಿಪಡಿಸ್ಲಿಕ್ಕೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ, ಗಾಡ್ ಕ್ಯಾನ್ ಡೂ ಎನಿಥಿಂಗ್. ಹಾಲೆಲೂಯ. ದೇವರು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದಾನೆ ಎಂಬುವಂತ ವಿಚಾರ ನಮ್ಗೆ ಗೊತ್ತಿರ್ಬೇಕಂತೆ. ನಾವು ಅನೇಕ ವಿಚಾರಗಳಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ಸೋತು ಹೋಗಿರ್ತೇವೆ, ನಾವು ಬಳಲಿ ಹೋಗಿರ್ತೇವೆ, ನಾವು ಕುಂದಿ ಹೋಗಿರ್ತೇವೆ, ನಾವು ನಿರೀಕ್ಷೆ ಬಿಟ್ಟಿರ್ತೇವೆ. ನಮ್ಮ ಒಂದು ಜೀವಿತದಲ್ಲಿ ಆಗದೇ ಇರುವಂತ ಕಾರ್ಯಗಳನ್ನ ನಾವೇನ್ ಮಾಡ್ತೇವಂತೆ, ನಾವು ಅದನ್ನ ಎದುರು ನೋಡ್ತಾ ಇರ್ತೇವೆ, ಆಗಿಲ್ಲ ಎಂಬುದಾಗಿ. ದಿನ ದೇವರು ನಿರೀಕ್ಷೆಯನ್ನ ಕೊಡ್ತಿದ್ದಾರೆ, ಈ ದಿನ ದೇವರ ಭರವಸೆಯನ್ನ ಕೊಡ್ತಿದ್ದಾರೆ, ಈ ದಿನ ದೇವರ ವಾಕ್ಯವನ್ನ ಮಾತಾಡ್ತಾ ಇದ್ದಾರೆ. ಏನೇನು ವಿಚಾರಗಳು ಸತ್ತು ಹೋಗಿದೆ, ಏನೇನು ವಿಚಾರಗಳು ಕಾರ್ಯಕ್ಕೆ ಬರುವುದಿಲ್ಲ, ಏನೇನು ವಿಚಾರಗಳು ಕೈ ಬಿಟ್ಟು ಹೋಗಿದೆ, ಏನೇನು ವಿಚಾರಗಳು ನಿನ್ನಿಂದ ಆಗುವುದಿಲ್ಲ ಎಂಬುದಾಗಿ ನೀನು ನೆನೆಸುತ್ತಾ ಇದೆಯಾ, ದೇವರು ಹೇಳ್ತಾ ಇದ್ದಾರೆ, ಇಟ್ ಈಸ್ ಗೋಯಿಂಗ್ ಟು ಓವರ್ ಫ್ಲೋ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಓವರ್ ಫ್ಲೋ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಇಟ್ಸ್ ನಾಟ್ ಓವರ್, ಇಟ್ ಈಸ್ ಗೋಯಿಂಗ್ ಟು ಓವರ್ ಫ್ಲೋ. ಹಾಲೆಲೂಯ. ಇಟ್ಸ್ ನಾಟ್ ಓವರ್, ಇಟ್ ಈಸ್ ಗೋಯಿಂಗ್ ಟು ಓವರ್ ಫ್ಲೋ. ಈ ದಿನ ದೇವರು ಈ ವಾಕ್ಯವನ್ನ ಮಾತಾಡ್ತಾ ಇದ್ದಾರೆ. ಈ ಒಂದು ಟಾಪಿಕ್ ಮೇಲೆ ನಾವು ಇನ್ನ ಬೇರೆ ಒಂದು ವಾರಗಳು ಕೂಡ ನಾವು ಈ ಒಂದು ಟಾಪಿಕ್ ನಾವು ಕಂಟಿನ್ಯೂ ಮಾಡ್ಲಿಕ್ಕಿದ್ದೇವೆ. ಯಾಕೆ ಅಂತಂದ್ರೆ ಈ ಒಂದು ಟಾಪಿಕ್ ಅಲ್ಲಿ ಅನೇಕ ವಿಚಾರಗಳು ಕಲೀಲಿಕ್ಕಿದೆ. ಹಾಗಾಗಿ ನಾವು ಈ ದಿನ ಅರ್ಥ ಮಾಡ್ಕೊಳ್ಳೋಣ, ಈ ಟಾಪಿಕ್ ನಾವು ಅನೇಕ ಒಂದು ವಾರಗಳು ನಾವು ಕಲಿಯುವಾಗ ನಾವು ಹಂತ ಹಂತವಾಗಿ ನಾವು ಕಲಿಬೇಕು. ನಾವು ಸ್ಟಾರ್ಟಿಂಗ್ ಇಂದ ನಾವು ಹೋಗ್ಬೇಕು, ನಾವು ಬೇಸಿಕ್ ಇಂದ ನಾವು ಹೋಗ್ಬೇಕು. ನಾವು ಏನ್ ಮಾಡ್ಬೇಕಂತ ಎಲ್ಲವನ್ನ ನಾವು ಏನ್ ಮಾಡ್ಬೇಕು, ನಾವು ಕ್ಲೀನ್ ಆಗಿ ಒಂದು ಸ್ಟ್ರಕ್ಚರ್ ವೈಸ್ ನಾವು ಕಲ್ತ್ಕೊಂಡು ಹೋಗುವಾಗ ಯುವರ್ ಲೈಫ್ ವಿಲ್ ಬಿ ಆನ್ ಓವರ್ಫ್ಲೋ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಓವರ್ ಫ್ಲೋ ಅಂತಂದ್ರೆ ಏನು ಅಂತಂದ್ರೆ, ಅದು ತುಂಬಿ ಉಕ್ಕಿ ಹರಿಯುವಂಥದ್ದು. ಹಾಲೆಲೂಯ. ತುಂಬಿ ಉಕ್ಕಿ ಯಾವಾಗ ಹರಿತದೆ ಅಂತಂದ್ರೆ, ಯಾವಾಗ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತದೆ, ಉಕ್ಕಿ ಹರಿತದೆ ಎಂಬುದಾಗಿ. ಹಾಲೆಲೂಯ. ಯಾವಾಗ ದೇವರ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಉಕ್ಕಿ ಹರಿತದೆ ಅಂತ ಒಂದು ಪ್ರಾಮುಖ್ಯವಾಗಿ ಒಂದು ಸ್ಟೆಪ್ಸ್ ನಾವು ಪ್ರಾಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಬೈಬಲ್ ನಲ್ಲಿ ನಾವು ನೋಡುವಾಗ ಪ್ರಾಮುಖ್ಯವಾಗಿ ಉಕ್ಕಿ ಹರಿಯುವಂಥದ್ದು ಮೆನ್ಷನ್ ಆಗಿರುವಂಥದ್ದು ಎಲ್ಲಿ ಅಂತ ಕೇಳುವಾಗ, ಕೀರ್ತನೆಗಳು 23ನೇ ಅಧ್ಯಾಯ 5ನೇ ವಚನವನ್ನ ನಾವು ಓದ್ಕೊಳ್ಳೋಣ. Psalms chapter 23 verse 5. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಆಮೆನ್, ಹಾಲೆಲೂಯ. ನೋಡಿ, ದಾವಿದನ ಕೀರ್ತನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ 23ನೇ ಕೀರ್ತನೆ ಅನೇಕ ಜನರಿಗೆ ಗೊತ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ದಾವಿದ ಈ ರೀತಿಯಲ್ಲಿ ಬರೀತಾರೆ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತೇನೆ. ಹಾಲೆಲೂಯ. ನಾವು ಅರ್ಥ ಮಾಡ್ಕೊಳ್ಬೇಕು, ದಾವಿದನಿಗೆ ಯಾರು ವೈರಿಗಳಿದ್ರು ಎಂಬುದಾಗಿ. ದಾವಿದ ಈ ರೀತಿಯಲ್ಲಿ ಬರೀತಾ ಇದ್ದಾರೆ, ಯಾರೇ ನನಗೆ ವೈರಿ ಇರ್ಬೋದು, ಯಾರೇ ನನಗೆ ವಿರುದ್ಧವಾಗಿರ್ಬೋದು, ಯಾರೇ ನನಗೆ ಏನ್ ಮಾಡಿರ್ಬೋದು, ನನ್ನನ್ನ ಕೀಳಾಗಿ ನೋಡಿರ್ಬೋದು, ನನ್ನನ್ನ ಏನಂತ ಹೇಳ್ಬೋದು, ದೂರ ಇಟ್ಟಿರ್ಬೋದು, ಅವ್ರಗಳ ಮುಂದೆ. ಹಾಲೆಲೂಯ. ಯಾರು ನನಗೆ ಕೇಡನ್ನು ಮಾಡ್ಬೇಕು ಅಂತಂದಿದ್ರು ಅವರುಗಳ ಮುಂದೆ. ಹಾಲೆಲೂಯ. ಈ ದಿನ ನಮಗೆ ವೈರಿ ಯಾರು ಅಂತ ಕೇಳುವಾಗ ನಾವು ಹೇಳುವಂತ ಇರುವಂತ ವೈರಿ ಯಾರು ಅಂತಂದ್ರೆ ಸೈತಾನನ ಮಾತ್ರ. ಹಾಲೆಲೂಯ. ಕ್ರೈಸ್ತರಿಗೂ ಯಾವ ಒಂದು ಮನುಷ್ಯನು
ವೈರಿ ಆಗಿರಬಾರ್ದು. ಹಾಲೆಲೂಯ. ನಮ್ಗಿರುವಂತ ವೈರಿ ಒಬ್ರೇ ಒಬ್ರು, ಅದು ಬೈಬಲ್ ನಲ್ಲಿ ಹೇಳುವ ಪ್ರಕಾರ ಸೈತಾನ ಒಬ್ರೇ ಒಬ್ರು ವೈರಿ. ಇದನ್ನ ನಾವು ಅರ್ಥ ಮಾಡಿ ವೈರಿಗಳ ಮುಂದೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೈತಾನನು ಹೇಳ್ತಾ ಇದ್ದಾನೆ ಆಗೋಯ್ತು ಅನ್ಬೋದಾಗಿ, ದೇವರು ಹೇಳ್ತಾ ಇದಾರೆ ಆಗೋಗಿಲ್ಲ, ತುಂಬಿ ಹರಿತದೆ ಎಂಬುದಾಗಿ. ಹಾಲೆಲೂಯ. ದೇವ್ರ ವಾಕ್ಯ ಅದೇ ನಮ್ಗೆ ಹೇಳ್ತಾ ಇರುವಂತದ್ದು. ಯಾವಾಗ ಸೈತಾನ ಆಗೋಯ್ತು ಅಂತಾನೆ ದೇವ್ರು ಹೇಳ್ತಾರೆ ತುಂಬಿ ಹರಿಯುತ್ತೆ ಎಂಬುದಾಗಿ. ಹಾಲೆಲೂಯ. ಯಾವಾಗ ಸೈತಾನ ಹೇಳ್ತದೆ ಮುಗ್ದೋಯ್ತು, ಏನೂ ಆಗೋದಿಲ್ಲ, ಮುಗ್ದೋಯ್ತು ಅಂತ ಹೇಳ್ತಾರೆ, ದೇವ್ರು ಹೇಳ್ತಾರೆ ಇವಾಗ ಕಾರ್ಯ ಮಾಡ್ತಾ ಇದೀನಿ, ಇವಾಗ ಸ್ಟಾರ್ಟ್ ಆಗ್ತದೆ ಎಂಬುದಾಗಿ. ಹಾಲೆಲೂಯ. ನಮ್ಮ ದೇವರು ಯಾವಾಗ ಕಾರ್ಯ ಮಾಡ್ತಾರೆ ಅಂತಂದ್ರೆ when there seems to be no hope, God will bring into pass ಅಂತ, God will bring into existence, God will ಏನಂತ ಅದನ್ನ ಇರುವ ಹಾಗೆ ದೇವರು ಮಾಡುವಂತ ದೇವರೇ ನಮ್ಮ ದೇವರು ಅಂತೆ. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವಂತ ದೇವರೇ ನಮ್ಮ ದೇವರಂತೆ. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನನ್ನ ದೇವರನ್ನ ಎಷ್ಟು ನಂಬಿಕೆ ನನ್ನ ದೇವರ ಮೇಲೆ ಇಡ್ತಾ ಇದ್ದೀನೋ ನಿನ್ನ ಜೀವಿತದಲ್ಲಿ ಅಷ್ಟು ಓವರ್ಫ್ಲೋ ಆಗ್ತದೆ. ಹಾಲೆಲೂಯ. ನಿನ್ನ ಓವರ್ಫ್ಲೋ ನಿನ್ನ ಜೀವಿತದಲ್ಲಿ ಆಗ್ಬೇಕು ಅಂತಂದ್ರೆ ಯು ನೀಡ್ ಟು ಬಿಲೀವ್ ದಟ್ ಗಾಡ್ ಇಸ್ ಕೇಪಬಲ್ ಟು ಡೂ ಎನಿಥಿಂಗ್ ಇನ್ ಯುವರ್ ಲೈಫ್ ಎಂಬುದಾಗಿ. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ವೈರಿ ಏನ್ ಮಾಡ್ತಾರಂತೆ, ವೈರಿಗಳ ಮುಂದೆ ನನ್ನ ದೇವರು ಏನ್ ಮಾಡ್ತಾರಂತೆ, ಔತಣವನ್ನ ಸಿದ್ಧಪಡಿಸ್ತಾರಂತೆ. ಹಾಲೆಲೂಯ. ಏನನ್ನ ಸಿದ್ಧಪಡಿಸ್ತಾರಂತೆ, ಔತಣವನ್ನ ದೇವರು ಸಿದ್ಧಪಡಿಸ್ತಾ ಇದ್ದಾರೆ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನನ್ನ ತಲೆಗೆ ತೈಲವನ್ನು ಹಚ್ಚಿಸ್ತಾ ಇದ್ದಾರೆ. ಹಾಲೆಲೂಯ. ನಮ್ಮ ತಲೆಗೆ ತೈಲ ಅಂತಂದ್ರೆ ಇಟ್ಸ್ ಅನಾಯಿಂಟಿಂಗ್. ಹಾಲೆಲೂಯ. ಈಗ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ನಾವು ನೋಡ್ಕೊಳ್ಬೇಕು, ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ನನ್ನ ಮೇಲೆ ಪವಿತ್ರ ಆತ್ಮ ಇದ್ದಾರೆ, ಪವಿತ್ರ ಆತ್ಮ ಅಭಿಷೇಕ ನನ್ನಲ್ಲಿ ಉಕ್ಕಿ ಹರಿತದೆ. ಹಾಲೆಲೂಯ. ನನ್ನಲ್ಲಿ ಪವಿತ್ರ ಆತ್ಮನ ಅಭಿಷೇಕ ಉಕ್ಕಿ ಹರಿಬೇಕು ಅಂತಂದ್ರೆ ಆಲ್ವೇಸ್ ಐ ನೀಡ್ ಟು ಬಿ ಇನ್ ದ ಸ್ಪಿರಿಟ್. ನಾನು ಯಾವಾಗಲೂ ಎಲ್ಲಿರ್ಬೇಕಂತೆ, ಆತ್ಮನಲ್ಲಿ ನಾನು ನೆಲೆಗೊಂಡಿರ್ಬೇಕು, ಆತ್ಮನಲ್ಲಿ ನಾನು ಪ್ರಾರ್ಥಿಸಬೇಕು, ಆತ್ಮದಲ್ಲಿ ಸ್ತುತಿಸಬೇಕು, ಆತ್ಮದಲ್ಲಿ ಆರಾಧಿಸಬೇಕು, ಆತ್ಮದಲ್ಲಿ ನಾನು ಚಲಿಸಬೇಕು, ಆತ್ಮದಲ್ಲಿಯೇ ನಾನು ಜೀವಿಸುವಾಗ ನಾನು ಏನ್ ಮಾಡ್ತೇನಂತೆ, ಓವರ್ಫ್ಲೋ. ಹಾಲೆಲೂಯ. ಯಾವಾಗ ನಮ್ಮ ಜೀವಿತದಲ್ಲಿ ಡಿಸಪಾಯಿಂಟ್ಮೆಂಟ್ ಬರ್ತದಂದ್ರೆ when you go and seek the things of this world you will be disappointed and it will cause an over. Hallelujah. When you are with the Holy Spirit it will be an overflow. Hallelujah. ಈಗ ಅರ್ಥ ಮಾಡ್ಕೊಳ್ಳಿ, ಲೋಕದ ಹಿಂದೆ ಹೋಗುವುದಾದ್ರೆ ಓವರ್, ಪವಿತ್ರಾತ್ಮನಲ್ಲಿ ನೀವು ನೆಲೆಗೊಳ್ಳುವಾಗ ಇಟ್ ಈಸ್ ಅನ್ ಓವರ್ಫ್ಲೋ ಅಂತ. ಹಾಲೆಲೂಯ. ಈ ಲೋಕ ನಿಮ್ಗೆ ಕೊಡುವಂತದ್ದೇನಂತೆ, ಓವರ್. ಆದ್ರೆ ದೇವರು ನಿನ್ ಕೊಡುವುದು ಓವರ್ಫ್ಲೋ. ಹಾಲೆಲೂಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅಪೊಸ್ತಲರಾಗಿರುವಂತ ಪೌಲ್ ಈ ರೀತಿಯಲ್ಲಿ ಹೇಳ್ತಾರೆ, ಏನಂತ ಹೇಳಿ, ನೀವು ಏನ್ ಮಾಡ್ಬೇಡ್ರಿ, ನೀವು ಮದ್ಯರಸಗಳನ್ನ, ನೀವು ದ್ರಾಕ್ಷರಸಗಳನ್ನ ಕುಡಿದು ನೀವು ಮತ್ತರಾಗಬೇಡ್ರಿ, ಆದ್ರೆ ಪವಿತ್ರಾತ್ಮನಿಂದ ನೀವೇನ್ ಮಾಡ್ರಿ ಅಂತೆ, ತುಂಬಿದವರಾಗಿರ್ರಿ, ಅನ್ಯ ಭಾಷೆಗಳನ್ನ ಮಾತಾಡುವಂತವರಾಗಿರ್ರಿ. ನೀವು ಯಾವಾಗ ಈ ಒಳ್ಳೆ ಥಿಂಗ್ಸ್ ನಾವು ಫಾಲೋ ಮಾಡ್ತೇವೆ, ಏನಾಗ್ತದಂತೆ, ವಿ ಗೆಟ್ ಡಿಸಪಾಯಿಂಟೆಡ್ ಅಂತ. ಹಾಲೆಲೂಯ. ನಮ್ಗೆ ಏನಾಗುತ್ತೆ, ಓವರ್ ಆಗುತ್ತೆ. ಏನೇನು ಓವರ್ ಆಗುತ್ತೆ, ನಮ್ಮ ಒಂದು ಕಾನ್ಶಿಯಸ್ನೆಸ್ ಇರ್ಬೋದು, ನಮ್ಮ ಒಂದು ಫೀಲಿಂಗ್ಸ್ ಇರ್ಬೋದು, ನಮ್ಮ ಒಂದು ಹ್ಯಾಪಿನೆಸ್ ಇರ್ಬೋದು. ಈ ವರ್ಲ್ಡ್ ಅಲ್ಲಿ ನಾವ್ ಏನ್ ಮಾಡ್ತೇವಂತೆ, ಎಲ್ಲವನ್ನ ಏನ್ ಮಾಡ್ತದಂತೆ, ಕಮ್ಮಿ ಮಾಡ್ಕೊಂಡು ಬರ್ತದೆ. ನಥಿಂಗ್ ಇನ್ ದಿಸ್ ವರ್ಲ್ಡ್ ವಿಲ್ ಸ್ಯಾಟಿಸ್ಫೈ ಯು ಮೋರ್ ದೆನ್ ಗಾಡ್ಸ್ ಪ್ರೆಸೆನ್ಸ್. ಹಾಲೆಲೂಯ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರಿಗಿಂತ ಹೆಚ್ಚಾಗಿ ನಮ್ಗೆ ಏನು ಕೂಡ ನಾವು ಇರಬಾರ್ದಂತೆ. ಈ ಲೋಕದಲ್ಲಿ ನಾವು ಹೋಗುವುದಾದ್ರೆ ನಮ್ಮಿಂದ ಎಲ್ಲವೂ ಕಿತ್ತುಕೊಳ್ತದಂತೆ, ಓವರ್ ಮಾಡ್ತದೆ. ಆದ್ರೆ ನಾವು ದೇವರ ಬಳಿಗೆ ಹೋಗುವಾಗ ಗಾಡ್ ವಿಲ್ ಮೇಕ್ ಅಸ್ ಟು ಓವರ್ಫ್ಲೋ ಎಂಬುದಾಗಿ. ಹಾಲೆಲೂಯ. ನಾವು ಅರ್ಥ ಮಾಡ್ಕೊಂಡು ಪವಿತ್ರಾತ್ಮನ ಬಳಿಗೆ ನಾವು ಹೋಗುವಾಗ ಪವಿತ್ರಾತ್ಮನಿಂದ ನಾವು ತುಂಬಿಸಲ್ಪಡಬೇಕು ಎಂಬುದಾಗಿ. ಹಾಲೆಲೂಯ. ಅನೇಕ ವಿಚಾರಗಳನ್ನು ನಾವು ಕಲ್ಕೊಳ್ಬೇಕಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆಗುವುದೇ ಇಲ್ಲ ಅಂತ ನಾವು ಹೇಳುವಾಗ ದೇವರು ಹೇಳ್ತಾರೆ ಆ ಸಂಗತಿಗಳು ಆಗ್ತದೆ ಎಂಬುದಾಗಿ. ಹಾಲೆಲೂಯ. ನಿರೀಕ್ಷೆ ಇಲ್ಲದಿರುವಂತ ಸಂಗತಿಗಳು, ಕೈ ಬಿಟ್ಟಿರುವಂತ ಸಂಗತಿಗಳು, ಸತ್ತು ಹೋಗಿರುವಂತ ಸಂಗತಿಗಳು, ನಮ್ಮ ಒಂದು ಜೀವಿತದಲ್ಲಿ ಆಗದೆ ಹೋಗಿರುವಂತ ಸಂಗತಿಗಳು, ಈ ಎಲ್ಲಾ ವಿಚಾರಗಳನ್ನ ನಾವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಲಾರ್ಡ್, ನಿನ್ನಿಂದ ಎಲ್ಲವೂ ಸಾಧ್ಯವಿದೆ ಎಂಬುದಾಗಿ. ಹಾಲೆಲೂಯ. ಪ್ರಾಮುಖ್ಯವಾಗಿ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾರೆ ಅಂತಂದ್ರೆ ನಿನ್ನ ಮತ್ತು ದೇವರ ಸಂಬಂಧ ಗಟ್ಟಿಯಾಗಿರ್ಬೇಕು. ಹಾಲೆಲೂಯ. ಹೇಗಿರ್ಬೇಕಂತೆ, ಗಟ್ಟಿಯಾಗಿರ್ಬೇಕಂತೆ. ನಾನು ಹೇಳ್ತೀನಿ ನೋಡ್ರಿ, ಯಾವ ಒಂದು ಹಗ್ಗ ಗಟ್ಟಿಯಾಗಿರ್ತದೋ ಆ ಹಗ್ಗ ಏನಾಗುದಿಲ್ಲ ಅಂತೆ, ಕಿತ್ತು ಹೋಗುವುದಿಲ್ಲ ಬೇಗ. ಆ ಹಗ್ಗ ಬೇಗ ಏನಾಗುದಿಲ್ಲ, ಕಟ್ ಆಗುವುದಿಲ್ಲ. ಆ ರೀತಿಯಲ್ಲಿ ನಿನ್ನ ದೇವರ ಸಂಬಂಧ ಗಟ್ಟಿಯಾಗಿರುವಾಗ ನೀನು ಏನ್ ಮಾಡ್ತೀಯ ಅಂತ, ದೇವರ ಬಳಿಗೆ ನೀನು ಹೋಗ್ತೀಯಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ನನ್ನ ಜೀವಿತದಲ್ಲಿ ದೇವರ ಕುರಿತಾಗಿ ನಾನು ತಿಳಿದುಕೊಂಡಿರುವಾಗ, ದೇವರ ಕುರಿತಾಗಿ ನಾನು ಅರಿತುಕೊಂಡಿರುವಾಗ, ದೇವರ ಕುರಿತಾಗಿ ನಾನು ಆಲೋಚಿಸುವಾಗ, ದೇವರಿನಲ್ಲಿ ನಾನು ಪ್ರಾರ್ಥಿಸುವಾಗ ನನ್ನ ಎಲ್ಲಾ ಜೀವಿತ ಸಂಗತಿಗಳು ಮತ್ತೆ ಪುನಃ ಓವರ್ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಆ ಸಂಗತಿಗಳಿಗೆ ಜೀವ ಬರ್ತದೆ. ಮತ್ತೆ ನನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಆಗ್ತದೆ ಎಂಬುದಾಗಿ ದೇವರು ಈ ದಿನ ಮಾತಾಡ್ತಾ ಇದ್ದಾರೆ. ಈ ದಿನ ನಾವು ಫೋಕಸ್ ಮಾಡ್ಬೇಕಾಗಿರುವಂತ ಸಂಗತಿ ಏನು ಅಂತಂದ್ರೆ, ನಿನ್ನ ಜೀವಿತದಲ್ಲಿ ದೇವರು ಏನನ್ನ ಮಾಡ್ಬೇಕು ಅಂತ ಇದ್ದಾರೋ ಅವರು 100% ಅದನ್ನ ಮಾಡ್ತಾರೆ.
ಹಾಲೆಲೂಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ದೇವರಿಂದ ನಾವು ದೂರ ಹೋಗಿರ್ಬೋದು, ದೇವರಿಂದ ಅನೇಕ ವಿಚಾರಗಳನ್ನ ನಾವೇನ್ ಮಾಡಿರ್ಬೋದಂತೆ, ನಾವು ದೇವರಿಂದ ದೂರ ಇರ್ಬೋದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಯಾವುದು ಕೂಡ ಅಲ್ಲಿಗೆ ಮುಗಿದು ಹೋಗುವುದಿಲ್ಲ. ಯಾವಾಗ ದೇವರು ಎಂಟ್ರಿ ಕೊಡ್ತಾರೋ, ಯಾವಾಗ ದೇವರ ಪ್ರಸನ್ನತೆಯಲ್ಲಿ ನಾವು ದೇವರ ಮುಂದೆ ನಾವು ಹೋಗ್ತೇವೋ, ಇಟ್ ವಿಲ್ ಬಿ ಅನ್ ಓವರ್ಫ್ಲೋ. ಹಾಲೆಲೂಯ. ಅದು ಮತ್ತೆ ಜೀವ ಬರುವಂತ ಒಂದು ಸಂದರ್ಭ, ಒಂದು ಸನ್ನಿವೇಶ, ಒಂದು ಕಾರ್ಯ ಅಲ್ಲಿ ಉಂಟಾಗ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೋಡ್ರಿ, ಓವರ್ಫ್ಲೋ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ದೇವರು ಮುಗಿಸಿಲ್ಲ, ನಮ್ಮ ಜೀವಿತದಲ್ಲಿ ದೇವರು ಇನ್ನ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ. ಹಾಲೆಲೂಯ. ನನ್ನ ಲೈಫ್ ನಲ್ಲಿ ಓವರ್ಫ್ಲೋ ಆಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳುವಾಗ ನಾವು ಒಂದು ವಿಚಾರ ನಾವು ನೆನಪಲ್ಲಿಟ್ಕೊಳ್ಬೇಕು. ನಾನು ದೇವರ ಕುರಿತಾಗಿ ನಾನು ಚೆನ್ನಾಗಿ ತಿಳಿದುಕೊಂಡಿರ್ಬೇಕಂತೆ. ಹಾಲೆಲೂಯ. ಏನ್ ಮಾಡಿರ್ಬೇಕಂತೆ? ಚೆನ್ನಾಗಿ ತಿಳಿದುಕೊಂಡಿರ್ಬೇಕಂತೆ. ನನಗೆ ಗೊತ್ತಿರಬೇಕು ದೇವರು ಹೇಗೆ ಕಾರ್ಯ ಮಾಡ್ತಾ ಇದ್ದಾರೆ, ದೇವರು ಹೇಗೆ ಕಾರ್ಯ ಮಾಡ್ತಾರೆ, ದೇವರು ಏನು ಕಾರ್ಯಗಳನ್ನ ಮಾಡುವಂತ ಶಕ್ತರಾಗಿದ್ದಾರೆ, ದೇವರು ಯಾರು ಎಂಬುದಾಗಿ ನನಗೆ ಗೊತ್ತಾಗುವಾಗ ನಿಮ್ಮ ಲೈಫ್ ನಲ್ಲಿ ಏನಿರ್ತದಂತೆ? ಓವರ್ಫ್ಲೋ ಇರ್ತದಂತೆ. ಹಾಲೆಲೂಯ. ಹಾಲೆಲೂಯ. ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಓವರ್ಫ್ಲೋ, ಅವಾಗ ದೇವರಿಂದ ಓವರ್ಫ್ಲೋ ನಾವು ಹೊಂದಿಕೊಳ್ತೇವಂತೆ. ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಲಾರ್ಡ್ ಇಟ್ ಶುಡ್ ಬಿ ಓವರ್ಫ್ಲೋ, ಲಾರ್ಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಫಿಲ್ಡ್, ದೇವರ ಇದು ತುಂಬಿಸಬೇಕು, ದೇವರ ಇದು ತುಂಬಿ ಹರಿಬೇಕು ಅಂತ ನಿನ್ನ ಜೀವಿತದಲ್ಲಿ ಆ ಒಂದು ವಿಚಾರಗಳಲ್ಲಿ ಪ್ರಾರ್ಥಿಸುವಾಗ 100% ದೇವರ ಕಾರ್ಯಗಳನ್ನ ಮಾಡಲು ಶಕ್ತನಾಗಿದ್ದಾನಂತೆ. ಯು ನೀಡ್ ಟು ನೋ ವಾಟ್ ಗಾಡ್ ಕ್ಯಾನ್ ಡೂ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೂ ಗಾಡ್ ಈಸ್ ಇನ್ ಯುವರ್ ಲೈಫ್ ಎಂಬುದಾಗಿ. ಹಾಲೆಲೂಯ. ಬಿಕಾಸ್ ದ ಗಾಡ್ ಹೂ ಈಸ್ ಇನ್ ಯುವರ್ ಲೈಫ್, He is a God of overflowing, because He is Jehovah Jireh, the God who fulfills all our needs. He is going to fulfill all our provisions. He is going to give whatever the good things that we need in life. Hallelujah. ನಮ್ಮ ಜೀವಿತದಲ್ಲಿ ನಮ್ಗೆ ಏನೇನು ಒಳ್ಳೆ ಸಂಗತಿಗಳು ಬೇಕೋ ಅದೆಲ್ಲವನ್ನ ಕೊಡುವಂತ ದೇವರು, ಕೊಡಲು ಶಕ್ತನಾಗಿರುವಂತ ದೇವರು ನಮ್ಮ ದೇವರಾಗಿದ್ದಾರಂತೆ. ಯಾವ ಯಾವ ವಿಚಾರಗಳಲ್ಲಿ ನಾವು ಏನ್ ಮಾಡ್ತೇವೆ, ಕುಂದು ಹೋಗಿದ್ದೇವೆ, ನಮಗೆ ಬೇಜಾರಾಗಿದೆ, ದೇವರು ಓವರ್ಫ್ಲೋ ಮಾಡ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಒಂದು ಎಕ್ಸಾಂಪಲ್ ನಾವು ನೋಡ್ಕೊಳ್ಬಹುದಾಗಿದೆ. ಒಂದು ಯೋಸೇಫನ ಜೀವಿತದಿಂದ ನಾವು ನೋಡ್ಬೇಕಾಗಿದೆ, ನಾವು ಫೋಕಸ್ ಮಾಡಬಹುದಾಗಿದೆ. ಯೋಸೇಫನನ್ನ ಏನ್ ಮಾಡಿದ್ರಂತೆ? ಅವರ ಅಣ್ಣ ತಮ್ಮಂದಿರು ಅವನನ್ನ ಏನ್ ಮಾಡಿದ್ರಂತೆ? ಅವನನ್ನ ಮಾರಿಬಿಟ್ರು ಇಷ್ಮಾಯೇಲರಿಗೆ. ಮತ್ತೆ ಐಗುಪ್ತ ದೇಶದಲ್ಲಿ 44 ಮಾರಿಬಿಟ್ರು. ಅವನ ದಾಸತ್ವದಲ್ಲಿ ಇಟ್ಕೊಳ್ತಾನೆ. ಅವನನ್ನ ಅಲ್ಲಿ ಏನ್ ಮಾಡ್ತಾನೆ? ಒಂದು ಸೇವಕನನ್ನಾಗಿ, ಒಂದು ಮನೆ ಕೆಲಸ ಮಾಡುವವನಾಗಿ, ಮತ್ತೆ ಮನೆಗೆ ಯಜಮಾನನಾಗಿ, ಮತ್ತೆ 44ನ ಹೆಂಡತಿಯಿಂದ ಅವನೇನ್ ಮಾಡ್ದಂತೆ? ಅವನು ಪೀಡಿತನಾಗಿ ಅಲ್ಲಿಂದ ಓಡಿ ಹೋದಾಗ ಕೂಡ ಅವನು ಸೆರೆಮನೆಗೆ ಬೀಳ್ತಾನೆ. ಅಲ್ಲಿಗೆ ಏನಾಯ್ತಂತೆ? ಜೋಸೆಫ್ ಕ್ಯಾನ್ ಸೇ ಇಟ್ ಇಸ್ ಓವರ್. ಜೋಸೆಫ್ ಹೇಳ್ಬೋದಾಗಿತ್ತು ಮುಗೀತು ದೇವರೇ ಎಂಬುದಾಗಿ. ಆದ್ರೆ ಅಲ್ಲೇ ಸ್ಟಾರ್ಟ್ ಆಗಿದ್ದು ಓವರ್ಫ್ಲೋ. ಫ್ರಮ್ ಪ್ರಿಸನ್ ಟು ಪ್ಯಾಲೇಸ್. ದೇವರು ಏನ್ ಮಾಡಿದ್ರು? ಸೆರೆಮನೆಯಿಂದ ಅರಮನೆಗೆ. ದಟ್ ವಾಸ್ ದ ಪರ್ಫೆಕ್ಟ್ ಓವರ್ಫ್ಲೋ. ಬಿಕಾಸ್ ಯೋಸೆಫನು ಯಾವತ್ತೂ ಅವನ ದೇವರ ಮೇಲೆ ನಿರೀಕ್ಷೆಯನ್ನ ಬಿಟ್ಟುಕೊಟ್ಟಿಲ್ಲ. ಅವನಿಗೆ ದೇವರು ಏನು ಕಮ್ಯುನಿಕೇಟ್ ಮಾಡಿದ್ರು, ದೇವರು ಕನಸುಗಳಲ್ಲಿ ಯೋಸೆಫನಿಗೆ ಏನು ತಿಳಿಸಿಕೊಟ್ಟಿದ್ರು ಚಿಕ್ಕ ವಯಸ್ಸಿನಲ್ಲಿ, ಅದನ್ನ ಯಾವುದು ಕೂಡ ಯೋಸೆಫನು ಮರ್ತಿದ್ದಿಲ್ಲ, ಅವನ ನೆನಪಿನಲ್ಲಿ ಇಟ್ಟುಕೊಂಡಿದ್ದ. ಯಾವುದೇ ಒಂದು ದಿನ ಅವನ್ ಏನ್ ಮಾಡ್ದಂತೆ? ಓವರ್ಫ್ಲೋ ಆಗುವಂತೆ ಮಾಡ್ತಂತೆ. ಏನೂ ಇಲ್ಲದವನಾಗಿ, ಒಂದು ದಾಸನಾಗಿ ಅವನನ್ನ ಮಾರಿದ್ರು, ಅವನನ್ನ ಹಿಡಿದುಕೊಂಡು ಅವನನ್ನ ಮಾರಿಬಿಟ್ರು, ಅವನನ್ನು ಕೆಲಸಗಾರನಾಗಿ ಇಟ್ಟುಕೊಂಡ್ರು, ಅವನ ಮೇಲೆ ಅಪರಾಧ ಹೊರಿಸಿ ಅವನನ್ನ ಎಲ್ಲಿ ಸೆರೆಮನೆಯಲ್ಲಿ ಹಾಕಿದ್ರು. ಎಲ್ಲಾ ಕಡೆ ಕೂಡ ಯೋಸೆಫನು ಯೋಗ್ಯನಾಗಿ ಇದ್ದ. ಹಾಲೆಲೂಯ. ದೇವರ ಆತ್ಮನು ನಿನ್ನ ಒಳಗಡೆ ಇರುವಾಗ ನೀನು ಎಲ್ಲಾ ಕ್ಷೇತ್ರಗಳಲ್ಲಿ ಯೋಗ್ಯನಾಗಿಯೇ ಇರ್ತೀಯ. ಹಾಲೆಲೂಯ. ಯಾವ ಕ್ಷೇತ್ರದಲ್ಲೂ ನೀನೇನಿರೋದಿಲ್ಲ ಅಂತೆ? ಅಯೋಗ್ಯನಾಗಿರುವುದಿಲ್ಲ. ಯಾವ ಕ್ಷೇತ್ರದಲ್ಲೂ ನೀನು ಕಡಿಮೆ ಆಗಿರುವುದಿಲ್ಲ. ಯಾವ ಕ್ಷೇತ್ರದಲ್ಲೂ ನೀನು ಬೇಡದೇ ಇರುವಂತ ವ್ಯಕ್ತಿ ಅಲ್ಲ. ಎಲ್ಲಾ ಕ್ಷೇತ್ರಗಳಲ್ಲೂ ನೀನು ಯೋಗ್ಯನಾಗಿರುವಂತ ವ್ಯಕ್ತಿ. ಯಾಕೆ ಅಂತಂದ್ರೆ ನಿನ್ನ ಒಳಗಡೆ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯೋಸೆಫನನ್ನ ಏನ್ ಮಾಡಿದ್ರಂತೆ? ಸೆರೆಮನೆಯಿಂದ ಕರ್ಕೊಂಡು ಬಂದ್ರು. ಅವನಿಗೆ ಶೇವಿಂಗ್ ಮಾಡಿ, ಸ್ನಾನ ಮಾಡಿಸಿ, ಕಟಿಂಗ್ ಮಾಡಿಸಿ, ಒಳ್ಳೆ ಬಟ್ಟೆ ಹಾಕಿ ರಾಜ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ರು. ರಾಜ ನಿನ್ನ ಕನಸಿಗೆ ಇವನ್ ಅರ್ಥ ಹೇಳ್ತಾನೆ. ಯೋಸೆಫನು ರಾಜನ ಎಲ್ಲಾ ಕನಸುಗಳಿಗೆ ಅರ್ಥ ಹೇಳಿದ್ಮೇಲೆ ಅವನು ಹೇಳ್ತಾನೆ, ಒಂದು ಯೋಗ್ಯನಾಗಿರುವಂತ ಮಂತ್ರಿಯನ್ನ ನೇಮಕ ಮಾಡುವಂತ ಅಂದ್ರೆ ಫಾರೋಹನ ಈ ರೀತಿಯಲ್ಲಿ ಹೇಳ್ತಾನೆ, ನಿನಗಿಂತ ಯೋಗ್ಯನ ಯಾರು ಸಿಗ್ತಾರೆ? ಯಾಕೆಂದ್ರೆ ನಿನ್ನ ಒಳಗಡೆ ದೇವರ ಆತ್ಮನು ವಾಸ ಮಾಡ್ತಾನೆ ಎಂಬುದಾಗಿ ಅವರು ಅದನ್ನ ಸಾಕ್ಷಿ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಫಾರೋ ಅವನ ಐಗುಪ್ತ ದೇಶದ ಅರಸನು ಆ ಒಂದು ಸಮಯದಲ್ಲಿ ಆ ರೀತಿಯಲ್ಲಿ ಅವನು ಹೇಳುವಾಗ, ಈ ದಿನಗಳಲ್ಲಿ ದೇವರ ಆತ್ಮನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮುಖಾಂತರವಾಗಿ ನಮ್ಮ ಜೀವಿತಗಳಲ್ಲಿ ಎಷ್ಟು ಕಾರ್ಯಗಳನ್ನ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ದಿನ ದೇವರು ನಮಗೆ ಮಾತಾಡ್ತಾ ಇರುವಂತ ಸಂಗತಿ ಏನು ಅಂತಂದ್ರೆ, ನಿನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ನಿನ್ನ ಜೀವಿತ ಏನೇ ಆಗಿರ್ಬೋದು, when God's time is right,
ಯು ಆರ್ ಗೋಯಿಂಗ್ ಟು ಓವರ್ಫ್ಲೋ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ದೇವರಿಗೆ ನೀನು ಇರುವಂತ ಸ್ಥಳ ಗೊತ್ತು, ದೇವರಿಗೆ ನೀನು ಇರುವಂತ ಪರಿಸ್ಥಿತಿ ಗೊತ್ತು, ದೇವರು ನಿನಗೆ ಆಗಿರುವಂತ ಅವಮಾನ ಗೊತ್ತು, ನಿನಗಾಗಿರುವಂತ ಎಲ್ಲಾ ಸಂಗತಿಗಳು ದೇವರಿಗೆ ತಿಳಿದಿದ್ದು. ಒಂದು ದಿನ ದೇವರು ನಿನ್ನ ಜೀವಿತದಲ್ಲಿ ಓವರ್ಫ್ಲೋ ಮಾಡ್ಲಿಕ್ಕಿದ್ದಾನೆ. ದಟ್ ಈಸ್ ವಾಟ್ ಗಾಡ್ ಈಸ್ ಗೋಯಿಂಗ್ ಟು ಡೂ ಇನ್ ಯುವರ್ ಲೈಫ್. ಯಾಕೆಂದ್ರೆ ದೇವರ ಯೋಜನೆಗಳು, ಚಿತ್ತಗಳು ಯಾವುದು ಕೂಡ ನಿನಗಿಂತ ಕಮ್ಮಿ ಆಗಿಲ್ಲ, ನಿನಗಿಂತ ಹೆಚ್ಚಿನವದೇ ಆಗಿದೆ. ಹಾಲೆಲೂಯಾ. ನಾವು ಆಲೋಚನೆ ಮಾಡ್ತೇವ, ದೇವರು ನಮಗಿಂತ 100ರಷ್ಟು ಹೆಚ್ಚಾಗಿ ಆಲೋಚನೆ ಮಾಡ್ಲಿಕ್ಕಿದ್ದಾರೆ. ನಾವು ಹೇಳ್ತೇವ ದೇವರೇ ಇಷ್ಟು ಕೊಡು ಅಂತ, ದೇವರು ಹೇಳ್ತಾರೆ ಇಷ್ಟಲ್ಲ, ಇಷ್ಟು ಕೊಡ್ತೇನೆ ಎಂಬುದಾಗಿ. ಹಾಲೆಲೂಯಾ. ಮೋರ್ ದೆನ್ ಯು ಕ್ಯಾನ್ ಥಿಂಕ್, ಇಮ್ಯಾಜಿನ್ ಆರ್ ಆಸ್ಕ್, ಗಾಡ್ ಈಸ್ ಏಬಲ್ ಟು ಡೂ ಅಬಂಡೆಂಟ್ಲಿ ಮೋರ್ ದೆನ್ ದಟ್. ಹಾಲೆಲೂಯಾ. ವಿ ಆರ್ ಗೋಯಿಂಗ್, ನಾವೇನ್ ಮಾಡ್ತಾ ಇದ್ದೇವೆ, ದೇವರನ್ನ ಯಾವ ರೀತಿಯಲ್ಲಿ ನಾವು ಯಾವ ದೇವರನ್ನು ಸೇವಿಸ್ತಾ ಇದ್ದೇವೆ ಅಂತಂದ್ರೆ, ಎಲ್ಲಾ ಕಾರ್ಯಗಳನ್ನು ಮಿಗಿಲಾಗಿ ಮಾಡುವಂತ ದೇವರನ್ನ ನಾವು ಸೇವಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಗಳಲ್ಲಿ ಒಂದು ಸ್ವಲ್ಪದಾಗಿ ಕಾರ್ಯ ಮಾಡುವಂತವರಲ್ಲ, ದೊಡ್ಡ ಕಾರ್ಯಗಳೇ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಗಿದ್ಯೋನನ್ನು ಏನ್ ಮಾಡ್ತಾನಂತೆ, ಎಲ್ಲ ಆರ್ಮಿನ ರೆಡಿ ಮಾಡ್ತಾನೆ, ಇಸ್ರಾಯೇಲ್ ಜನರನ್ನ ರೆಡಿ ಮಾಡ್ತಾನೆ ಯುದ್ಧಕ್ಕೆ ಹೋಗಲು, ಗಿದ್ಯೋನರ ಮೇಲೆ ಯುದ್ಧಕ್ಕೆ ಹೋಗಲು ಗಿದ್ಯೋನನ್ನು ರೆಡಿ ಮಾಡಿದಾಗ ದೇವ್ರು ಹೇಳ್ತಾರೆ, ಜಾಸ್ತಿ ಜನ ಇದ್ದಾರೆ, ಇಷ್ಟು ಜನ ಇರೋದಾದ್ರೆ ಏನಾಗುತ್ತೆ, ಇಷ್ಟು ಜನರು ಇಂದ ಯುದ್ಧ ಗೆದ್ರಿ ಅಂತ ಹೇಳ್ತಾರೆ. ಎಲ್ಲರನ್ನ ಕೂಡ ಯಾರ್ಯಾರು ಬೇಡ ವಾಪಸ್ ಹೋಗ್ಬಿಡ್ತಾರೆ. ಅದ್ರಲ್ಲಿ ಅನೇಕ ಜನರು ಹೋಗ್ಬಿಡ್ತಾರೆ. ಯಾರ್ಯಾರು ಹೊಸ ಮನೆ ಕಟ್ಟಿದ್ದಾರೆ, ಯಾರ್ಯಾರು ಲೇಟೆಸ್ಟ್ ಆಗಿ ಮದುವೆ ಆಗಿದ್ದಾರೆ, ಯಾರ್ಯಾರು ಏನಂತ ಹೇಳ್ಬೋದು, ಯಾರ್ಯಾರು ಒಂದು ಫಲವನ್ನ ಕೊಯ್ದಿದ್ದಾರೆ, ಅವ್ರು ಅದನ್ನ ಇನ್ನ ಅನುಭವಿಸ್ಲಿಲ್ಲ, ಎಲ್ಲ ಅಂತ ಹೋಗ್ಬೋದು ಅಂತ ಹೇಳಿದಾಗ ಅನೇಕ ಜನರು ಹೋಗ್ಬಿಡ್ತಾರೆ. ಮತ್ತು ಅವ್ರನ್ನ ಏನ್ ಮಾಡ್ತಾರಂತೆ, ಗಿದ್ಯೋನನ್ನ ಎಲ್ಲರೂ ಕೂಡ ಒಂದು ನೀರಿನ ಒಂದು ಬಳಿ ಕರ್ಕೊಂಡೋಗಿ ನೀರು ಕುಡೀರಿ ಅಂತ ಹೇಳಿದಾಗ ಅನೇಕ ಜನರು ಏನ್ ಮಾಡ್ತಾರಂತೆ, ತಮ್ಮ ಕತ್ತಿಗಳನ್ನ ಕೆಳಗಡೆ ಇಟ್ಟು ಕೈಯಿಂದ ನೀರು ಕುಡಿತಾರೆ. ಅದು ಕೆಲವರು ಕೈಗಳಲ್ಲಿ ಕತ್ತಿಗಳನ್ನ ಮಾತ್ರ ಬಿಡದಿರ ಅವರು ನಾಯಿ ಅಂತ ಏನ್ ಮಾಡ್ತಾರಂತೆ, ಅಲ್ಲಿ ಬಗ್ಗಿ ಅಲ್ಲಿಂದ ನೀರನ್ನ ಕುಡಿತಾರೆ, ನಾಲಿಗೆಯಿಂದ ನೀರನ್ನ ನೆಕ್ತಾರೆ. ಅಂತವ್ರನ್ನ ದೇವರು ಆಯ್ಕೆ ಮಾಡ್ಕೊಳ್ತಾರೆ, ಅಂತವರನ್ನ ಗಿದ್ಯೋನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರಂತ 300 ಜನ ಇದ್ದಾರೆ, 300 ಜನನೇ ಸಾಕು ಎಂಬುದಾಗಿ. ಹಾಲೆಲೂಯಾ. ಸ್ವಲ್ಪ ಇದೆಯಾ, ಅದ್ರಲ್ಲೇ ದೇವರು ಕಾರ್ಯ ಮಾಡ್ತಾರಂತೆ. ದೊಡ್ಡದಾಗಿ ದೇವರು ಕಾರ್ಯ ಮಾಡಕ್ಕೆ ಇಷ್ಟ ಪಡುವುದಿಲ್ಲ. ದೊಡ್ಡ ದೊಡ್ಡ ಸಂಗತಿಗಳು ನಿನ್ನ ಹತ್ರ ಇಟ್ಕೊಂಡು ದೇವರು ಕಾರ್ಯ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನಿನ್ನ ಹತ್ರ ಏನು ಇಲ್ವಾ, ನಿನ್ನ ಹತ್ರ ಎಲ್ಲಾ ಒಂದು ಪರಿಸ್ಥಿತಿಗಳು ಮುಗಿದು ಹೋಗಿದ್ಯಾ, ಗಾಡ್ ಇಸ್ ಕೇಪಬಲ್ ಟು ಡೂ ಮೋರ್ ಥಿಂಗ್ಸ್. ಹಾಲೆಲೂಯಾ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ದೇವರು ಅದ್ರ ಮುಖಾಂತರವಾಗಿ ಅನೇಕ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡಲು ಶಕ್ತನಾಗಿದ್ದಾನೆ ಎಂಬುವಂತ ಸಂಗತಿಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಈ ಸಮಯದಲ್ಲಿ ನಾವು ಇನ್ನೊಂದು ಸ್ವಲ್ಪ ವಿಚಾರಗಳನ್ನ ನಾವು ಕಲೀಲಿಕ್ಕೆ ಹೋಗೋಣ. ನೋಡ್ರಿ, ಯಾವಾಗ ಯಾವ ಸಂಗತಿ ಮುಗಿದು ಹೋಯ್ತು ಅಂತ ನಾವು ಹೇಳ್ತೇವೆ, ಅಲ್ಲಿ ದೇವರು ಹೇಳ್ತಾರಂತ ಇಲ್ಲ ಮುಗಿದು, ಇಟ್ ಇಸ್ ಸ್ಟಿಲ್ ಪಾಸಿಬಲ್. ಹಾಲೆಲೂಯಾ. ನಮ್ಮ ದೇವರು ಯಾವಾಗಲೂ ಕೂಡ ಚಾಲೆಂಜಸ್ ನ ಇಷ್ಟಪಡ್ತಾರೆ. ಹಾಲೆಲೂಯಾ. ಎಲ್ಲಿ ಏನು ಆಗಲ್ಲ ಅಂತ ಹೇಳ್ತಾರೆ, ಅಲ್ಲಿ ದೇವರು ಇಂಟರ್ವ್ಯೂನ್ ಆಗುವ ಮುಖಾಂತರವಾಗಿ ಹೇಳ್ತಾರೆ ಇಟ್ ಇಸ್ ಪಾಸಿಬಲ್ ಅಂತ. ಹಾಲೆಲೂಯಾ. ನಮ್ಮ ಲೈಫಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಂದು ಜೀವಿತಗಳಲ್ಲಿ ನಾವು ಏನೇನು ಕಾರ್ಯಗಳನ್ನ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಜೀವಿತಗಳಲ್ಲಿ ನಾವು ಏನೇನು ಕಾರ್ಯಗಳನ್ನ ಕಳೆದುಕೊಂಡಿದ್ದೇವೆ, ನಮ್ಮ ಜೀವಿತಗಳಲ್ಲಿ ನಾವು ಏನೇನು ವಿಚಾರಗಳಲ್ಲಿ ಸಂಕಟ ನೋವನ್ನ ತಿಂದಿದ್ದೇವೆ, God is going to do everything possible, everything to become an overflow in your life ಎಂಬುದಾಗಿ. ಹಾಲೆಲೂಯಾ. ನೀವು ನೆನೆಸ್ಕೊಳ್ಬೇಕು, ನನ್ನ ಪರಿಸ್ಥಿತಿ ಹೀಗಿತ್ತು ಆದ್ರೆ ದೇವರು ಹೀಗೆ ಮಾರ್ಪಡಿಸಿದ್ದಾರೆ. ನನ್ನ ಪರಿಸ್ಥಿತಿಗಳು ಕೆಟ್ಟದಾಗಿತ್ತು, ದೇವರು ಒಳ್ಳೇದಾಗಿ ಮಾರ್ಪಡಿಸಿದ್ದಾರೆ. ನನ್ನ ಪರಿಸ್ಥಿತಿಗಳು ಅತಿ ಒಂದು ಲೋ ಆಗಿತ್ತು ಆದ್ರೆ ದೇವರು ನನ್ನ ಹೈ ಆಗಿ ಮಾರ್ಪಡಿಸಿದ್ದಾರೆ. ನಾನು ಏನೂ ಇಲ್ಲದವನಾಗಿದ್ದೀನಿ, ಎಲ್ಲವೂ ಇದ್ದವನಾಗಿದ್ದೇನೆ ಎಂಬುದಾಗಿ ಅನೇಕ ಒಂದು ದೇವರ ಸೇವಕರ ಜೀವಿತಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ದೇವ ಜನರ ಜೀವಿತಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಯಾಕೋಬನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೋಗುವಾಗ, ಇಸಾಕನ ಮನೆಯನ್ನ ಬಿಟ್ಟು ಹೋಗುವಾಗ, ಅವನು ಹೋಗಿರುವಂತ ಒಂದು ಸ್ಥಳದಲ್ಲಿ ಅವನೇನಂತ ಹೇಳ್ಬೋದು, ಪದಾಮ ಅರಮ್ಮ ಎಂಬುವಂತ ಒಂದು ಸ್ಥಳಕ್ಕೆ ಹೋಗುವಾಗ, ಲಾಬಾನನ ಮನೆಗೆ ಹೋಗುವಾಗ ಏನೂ ಇಲ್ಲದವನಾಗಿ ಹೋದ. ಒಂದೇ ಒಂದು ಕೋಲು ಕೈಯಲ್ಲಿ ಹಿಡಿದುಕೊಂಡು ಹೋದ. ಆದ್ರೆ ಅವನು ವಾಪಸ್ ಬರುವಾಗ 2 ಪಾಳೆಯಗಳಿಗೆ ಅವನೇನ್ ಮಾಡ್ತಾನಂತೆ, ಒಡೆಯನಾಗಿ ಬರ್ತಾ ಇರುವುದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಈ ಎಲ್ಲಾ ವಿಚಾರಗಳ ಮುಖಾಂತರವಾಗಿ ನಮ್ಗೇನು ಅರ್ಥ ಆಗ್ತದೆ, ದೇವರು ನಿನ್ನ ಜೀವಿತದಲ್ಲಿ ಓವರ್ಫ್ಲೋ ಮಾಡ್ಲಿಕ್ಕಿದ್ದಾರೆ. ಯಾವ ಸಂಗತಿಗಳು ಕೂಡ ನಿನ್ನ ಕೈ ಬಿಟ್ಟು ಹೋಗುವುದಿಲ್ಲ. ದೇವರು ನಿನ್ನ ಸಂಗಡ ಇರುವುದಾದ್ರೆ ನಿನಗೆ ಬೇಕಾಗಿರುವಂತದ್ದು ಎಲ್ಲವನ್ನ ದೇವರು ಕೊಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಾವು ಈ ದಿನ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ದಿನ ನಮ್ಮ ಜೀವಿತದಲ್ಲಿ ಯಾವ ವಿಚಾರ ಕೂಡವಾಗಿ ನಾವೇನ್ ಮಾಡುವುದಿಲ್ಲ, ನಾವು ತವಕ ಪಡುವುದು ಬೇಡ, ನಾವು ಕುಂದು ಹೋಗುವುದು ಬೇಡ, ನಾವು ಚಿಂತಿಸುವುದು ಬೇಡ. ಬಿಕಾಸ್ ಯಾಕೆ ಅಂದ್ರೆ ನಮ್ಮ ಒಳಗಡೆ ಜೀವಿಸುವಂತ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡುವಂತವರು, ಅಸಾಧ್ಯವಾದದನ್ನ ಸಾಧ್ಯ ಮಾಡುವಂತವರು, ಮುಗಿದು ಹೋಗಿರುವುದನ್ನ ಮತ್ತೆ ಪುನಃಸ್ಥಾಪಿಸುವಂತವರು, ಇಲ್ಲದೆ ಇರುವಂತವುಗಳನ್ನ ಮತ್ತೆ ಸೃಷ್ಟಿ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯಲ್ಲಿ ನಾವು ಸ್ವಲ್ಪ ಹಾಗೆ ನಾವು ಫೋಕಸ್ ಮಾಡಿ ನೋಡ್ಕೊಳ್ಳುವುದಾದ್ರೆ, ನಾವು ಒಂದು ವಾಕ್ಯವನ್ನ ನಾವು ತೆಗೆದುಕೊಳ್ಳೋಣ. 1ನೇ ಅರಸು 17ನೇ ಅಧ್ಯಾಯ 12 ಮತ್ತು 13 ವಚನಗಳನ್ನ ನಾವು ಓದಿಕೊಳ್ಳೋಣ. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನೂ ಇರುವುದಿಲ್ಲ.
ಈಗ 2 ಕಟ್ಟಿಗೆಗಳನ್ನು ಇಕ್ಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ರೊಟ್ಟಿ ಮಾಡ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟರು. ಸಾಕು. ಓಕೆ, ಹಾಲೆಲೂಯಾ. ನೋಡ್ರಿ, ಇಲ್ಲಿ ಒಂದು ಸಂಗತಿ ನಡೀತಾ ಇದೆ. ಎಲಿಯನನ್ನ ದೇವರು ಏನ್ ಮಾಡ್ತಾ ಇದಾರೆ ಅಂತ ಒಂದು ವಿಧವೆಯ ಬಳಿ ಕಳಿಸ್ತಾ ಇದಾರೆ. ಒಂದು ವಿಧವೆಗೆ ದೇವರು ಆಜ್ಞಾಪಿಸಿದಾರಂತ ಏನಂತ ಹೇಳ್ಬಿಟ್ಟು ಅಂತಂದ್ರೆ, ನೀನು ಎಲಿಯನನ್ನು ಸಾಕಬೇಕು ಎಂಬುದಾಗಿ. ಈ ಒಂದು ವ್ಯಕ್ತಿ ಏನಾಗಿದ್ದಾನಂತೆ, ಎಲಿಯ, ಪ್ರವಾದಿಯಾದಂತ ಎಲಿಯ ಈ ಒಂದು ವಿಧವೆಯ ಮನೆ ಹತ್ರ ಹೋಗುವಾಗ ಏನಾಗಿದೆ ಅಂತೆ, ಅವಳು ಕಟ್ಟಿಗೆಗಳನ್ನ ಆಯ್ತಾ ಇದ್ದಾಳಂತೆ. ಅದ್ರ ಆಯ್ಕಿಕೊಂಡು ಹೋಗಿ ಏನ್ ಮಾಡ್ಬೇಕಂತ, 2 ರೊಟ್ಟಿಯನ್ನ ಮಾಡಿ ಸ್ವಲ್ಪ ಮಾತ್ರ ಎಣ್ಣೆ ಐತೆ, ಅದನ್ನ ತಿಂದು ನಾನು ನನ್ನ ಮಗನು ಸಾಯಬೇಕೆ ಹೊರತು ನಮ್ಮ ಹತ್ರ ಏನೂ ಇಲ್ಲ ಅಂತ. ಅಲ್ಲಿ ಎಲಿಯನು ಹೋಗಿ ಹೇಳ್ತಿದ್ದಾನೆ, ನನ್ಗೆ ಒಂದು ರೊಟ್ಟಿ, ಚಿಕ್ಕದ ರೊಟ್ಟಿ ಮಾಡ್ಕೊಂಡ್ ಬಾ ಅಂತ. ಆದ್ರೆ ಈ ಒಂದು ಹೆಂಗಸು ಹೇಳ್ತಾ ಇದಾರೆ, ಈ ಒಂದು ವಿಧವೆ ಹೇಳ್ತಾ ಇದ್ದಾರೆ, ನನ್ಗೆ ನನ್ನ ಮಗನ್ಗೆ 2 ರೊಟ್ಟಿ ಆಗ್ತದೆ, ಅದು ಬಿಟ್ಟರೆ ನಮ್ಮ ಹತ್ರ ಏನೂ ಇಲ್ಲ, ಅದನ್ನ ಬಿಟ್ಟಾದ್ಮೇಲೆ ನಾವು ಸಾಯ್ಬೇಕು ತಿಂದ್ಮೇಲೆ ಅಷ್ಟೇ, ಬೇರೆ ನಮ್ಗೆ ಆಪ್ಷನೇ ಇಲ್ಲ ಅಂತ ಹೇಳುವಾಗ ಇಲ್ಲೇ ದೇವರು ಮಾಡುವಂತ ಕಾರ್ಯ ಏನು ಅಂತಂದ್ರೆ, ಅಲ್ಲಿ ಎಲಿಯನು ಹೇಳ್ತಾ ಇದ್ದಾನೆ ಏನಂತ ಹೇಳ್ಬಿಟ್ಟು 14ನೇ ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆದಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಮೇನ್, ಹಾಲೆಲೂಯಾ. ನೋಡ್ರಿ, ದೇವರು ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಎಲಿಯನ ಮುಖಾಂತರವಾಗಿ ದೇವರು ಹೇಳ್ತಾ ಇದಾರೆ, ನಾನು ಮತ್ತೆ ಮಳೆ ಬರಿಸುವವರೆಗೂ ನಿನ್ನ ಒಂದು ಮೊಗೆಯಲ್ಲಿರುವಂತ ಒಂದು ಎಣ್ಣೆ ತಿರುವುದಿಲ್ಲ, ನಿನ್ನ ಬಳಿ ಇರುವಂತ ಹಿಟ್ಟು ತಿರುವುದಿಲ್ಲ ಎಂಬುದಾಗಿ. ಹಾಲೆಲೂಯಾ. ಈ ಒಂದು ಮಹಿಳೆ ಹೇಳ್ತಾ ಇದ್ದಾಳೆ, ಮುಗ್ದೋಯ್ತು, ನನ್ನ ಹತ್ರ ಏನೂ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದಾರೆ, ನಿನ್ನ ಹತ್ರ ತೀರೋದೇ ಇಲ್ಲ, ನಿನ್ನ ಹತ್ರ ಕಮ್ಮಿ ಆಗೋದೇ ಇಲ್ಲ, ನಿನ್ನ ಹತ್ರ ಯಾವಾಗ ಏನಿರ್ತದಂತೆ, ಓವರ್ ಫ್ಲೋ ಇರ್ತದೆ. ಹಾಲೆಲೂಯಾ. ಈ ಒಂದು ಹೆಂಗಸ್ ಯೋಚನೆ ಮಾಡ್ಬೋದಾಗಿತ್ತು, 1 ವರ್ಷದಿಂದ, 6 ತಿಂಗಳಿಂದ, 1 ತಿಂಗಳಿಂದ, 1 ದಿನದಿಂದ ಯೋಚನೆ ಮಾಡ್ಬೋದಾಗಿತ್ತು, ಇಷ್ಟೇ ಇದೆ, ಮುಗ್ದೋಯ್ತು, ಏನೂ ಇಲ್ಲ, ಆಗೋಯ್ತು, ಖಾಲಿ ಆಯ್ತು. ಅವಾಗಲೇ ದೇವರ ಒಂದು ಮನುಷ್ಯನು ಅಲ್ಲಿ ಏನ್ ಮಾಡ್ತಾ ಇದಾರೆ, ಅಲ್ಲಿ ಬರ್ತಾ ಇದಾರೆ. ಅವ್ರು ಹೇಳ್ತಾರೆ, ನನ್ಗೊಂದು ಮಾಡ್ಕೊಂಡು ಮಾತಾ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ಇರೋದು 2 ದಿನ, ನಮ್ಮ ಹತ್ರ ಏನೂ ಇಲ್ಲ. ಯಾಕಂದ್ರೆ ಇಡೀ ದೇಶದಲ್ಲಿ 3 ವರ್ಷದಿಂದ ಬರಗಾಲ ಇದೆ, ಆದ್ರೆ ನಮ್ಮ ಹತ್ರ ಇರೋದು ಇಷ್ಟು ನೀವು ಮಿಕ್ಕಿಸ್ಕೊಂಡು ಬಂದ್ರೆ ಇಷ್ಟಿದೆ, ಇಷ್ಟು ತಿಂದ್ಮೇಲೆ ನಮ್ಮ ಹತ್ರ ಏನೂ ಇಲ್ಲ. ಅದಕ್ಕೆ ಎಲಿಯನು ಹೇಳ್ತಾರೆ, ದೇವರು ಈ ತರ ಹೇಳ್ತಾರೆ, ಮತ್ತೆ ಮಳೆ ಬರೋವರೆಗೂ ಕೂಡ ನಿನ್ನ ಒಂದು ಏನಂತ ಹಿಟ್ಟು ಖಾಲಿ ಆಗೋದಿಲ್ಲ, ನಿಮ್ಮ ಮನೆಯಲ್ಲಿರುವಂತ ಹಿಟ್ಟು ಖಾಲಿ ಆಗೋದಿಲ್ಲ, ನಿಮ್ಮ ಮೊಗ್ಗೆಯಲ್ಲಿ ಇರ್ತಕ್ಕಂಥ ಎಣ್ಣೆ ಖಾಲಿ ಆಗೋದಿಲ್ಲ ಅಂತ. ಹಾಲೆಲೂಯಾ. ಇದೇ ದೇವರ ಆಶೀರ್ವಾದ. ಈ ದಿನ ದೇವರು ಹೇಳ್ತಾ ಇದ್ದಾರೆ, ಆವತ್ತಿನ ದೇವರು ಮಾಡಿರುವಂತ ಅದ್ಭುತಗಳನ್ನ ಇವತ್ತಿಗೂ ಮಾಡಲು ಶಕ್ತನಾಗಿದ್ದಾನೆ. ಆ ದಿನ ಮಾತಾಡಿದಂತ ದೇವರು ಈ ದಿನ ಕೂಡ ಮಾತಾಡುವಂತ ದೇವರಾಗಿದ್ದಾನೆ. ಈ ದಿನ ದೇವರು ಹೇಳ್ತಾ ಇದ್ದಾರೆ, ಯಾವ ಒಂದು ವಿಚಾರವನ್ನ ನೀವು ಸ್ವಲ್ಪವನ್ನ ಹಿಡಿದುಕೊಂಡಿದ್ದೀರಾ, ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ದೀರಾ, ಅಷ್ಟೇ ಇರೋದು ಅಂತ ಹೇಳ್ತಾ ಇದ್ದೀರಾ, ಅದಾದ್ಮೇಲೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ದೇವರು ಹೇಳ್ತಾ ಇದ್ದಾರೆ, ದೇವರು ನಿನ್ನನ್ನು ಮತ್ತೆ ತಿರುಗಿ ನಿನ್ನನ್ನು ಆಶೀರ್ವಾದ ಮಾಡಿ ಉನ್ನತ ಸ್ಥಿತಿಗೆ ನಿಲ್ಲಿಸುವವರೆಗೂ ನಿನ್ನ ಬಳಿ ಏನಿದೆ ಅದು ನಿನ್ನಿಂದ ಕಳೆದು ಹೋಗುವುದಿಲ್ಲ, ಅದು ನಿನ್ನ ಹತ್ರ ಯಾವಾಗ ಕೂಡ ಓವರ್ ಫ್ಲೋ ಆಗ್ತಾ ಇರ್ತದೆ ಎಂಬುದಾಗಿ ದೇವರು ಈ ದಿನ ನಮ್ಮ ಕೂಡ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಆ ಒಂದು ಹೆಂಗಸು ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾ ಇದ್ದಲ್ಲ, ನಮ್ಗಿರೋದೇ ಇಷ್ಟು, ನಮ್ ಇದ ಮೇಲೆ ನಾವು ಸಾಯ್ಬೇಕು ಅಂತ. ಆದ್ರೆ ದೇವರು ಹೇಳ್ತಾ ಇದ್ರೆ, ನಿನ್ನ ಹತ್ರ ಖಾಲಿ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ, ನಾನು ನೇಮಕ ಮಾಡಿದ್ದೇನೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ಮನೆಯನ್ನ, ನಿನ್ನ ಕುಟುಂಬವನ್ನ ನಾನು ಆರಿಸಿಕೊಂಡಿದ್ದೇನೆ. ಎಲ್ಲೇ ಕಮ್ಮಿ ಆದ್ರೂ ನಿನಗೆ ಮಾತ್ರ ಕಮ್ಮಿ ಆಗುತ್ತಿಲ್ಲ. ಹಾಲೆಲೂಯಾ. ಇದೀನಿ ವಾಕ್ಯವನ್ನ ನಾವು ಕೇಳ್ತಾ ಇರುವಾಗ ದೇವರು ನಮ್ಗೆ ಕೂಡ ಅದೇನೇ ಮಾತಾಡ್ತಾ ಇದ್ದಾರೆ, ಎಲ್ಲಿ ಬೇಕಾದ್ರೂ ಕಮ್ಮಿ ಆಗ್ಬೋದು, ಆದ್ರೆ ನಿನ್ನ ಹತ್ರ ಮಾತ್ರ ಕಮ್ಮಿ ಆಗುದಿಲ್ಲ. ಯಾಕೆ ಅಂದ್ರೆ, ಈ ವಾಕ್ಯವನ್ನ ನಾವು ಕೇಳುವಾಗ, ಈ ವಾಕ್ಯ ನಮ್ಮ ಹತ್ರ ಮಾತಾಡುವಾಗ, ಈ ವಾಕ್ಯ ನಮ್ಗೆ ಹೇಳ್ಕೊಡ್ತಾ ಇರುವುದು ಏನು ಅಂತಂದ್ರೆ, ನಿನ್ನ ಬಳಿ ಏನಿದೆ ಅದು ಕಮ್ಮಿ ಆಗೋದಿಲ್ಲ, ನಿನ್ನ ಬಳಿ ಏನಿದೆ ಅದು ಮುಗಿದು ಹೋಗುವುದಿಲ್ಲ, ನಿನ್ನ ಬಳಿ ಏನಿದೆ ಅದು ಅಷ್ಟಕ್ಕೆ ಇರೋದಿಲ್ಲ, ಅದು ಓವರ್ ಫ್ಲೋ ಆಗ್ತದೆ. ಹಾಲೆಲೂಯಾ. ನಿನಗೆ ದೇವರು ತಿರುಗಿ ನಿನ್ನ ಒಂದು ಸಮಯ ಬರುವವರೆಗೂ ಕೂಡ ನಿನ್ನ ಬಳಿ ಇರುವಂತದ್ದು ಕಮ್ಮಿ ಆಗೋದಿಲ್ಲ. ಹಾಲೆಲೂಯಾ. ಈ ಒಂದು ವಿಚಾರದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನ ಓವರ್ ಫ್ಲೋ ಮಾಡ್ಲಿಕ್ಕೆ ಇಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರು ಓವರ್ ಫ್ಲೋ ಮಾಡ್ಲಿಕ್ಕೆ ಆತನೇನಾಗಿದ್ದಾನಂತೆ, ಶಕ್ತನಾಗಿದ್ದಾನೆ. ಇವತ್ತಿನ ನಮ್ಮ ಒಂದು ಪರಿಸ್ಥಿತಿಗಳು ಏನೇ ಇರ್ಬೋದು, ಆದ್ರೆ ದೇವರು ಮಾತಾಡ್ತಾ ಇದ್ದಾರೆ, ಯು ಆರ್ ಗೋಯಿಂಗ್ ಟು ಓವರ್ ಫ್ಲೋ, ಯು ಆರ್ ಗೋಯಿಂಗ್ ಟು ಫ್ಲರಿಶ್, ನೀನು ಉಕ್ಕಿ ಹರಿತೀಯ, ನೀನೇನಾಗ್ತೀಯ, ನೀನು ತುಂಬಿ ಹೊರಸೂಸ್ತೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ನಮ್ಮ ಜೀವಿತಗಳಲ್ಲಿ ನಾವು ಒಂದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರ ವಾಕ್ಯ ನಿನ್ನಲ್ಲಿ ಇರುವಾಗ ನೀನೇ ಏನಂತ ಹೇಳ್ಬೋದು, ಒಂದು ಫಲ ಕೊಡುವಂತ ವೃಕ್ಷ ನೀನೇ ದೇವರ ಒಂದು ಏನಾಗಿದೆ ಅಂತೆ, ಒಂದು ಸಮೃದ್ಧಿಯಿಂದ ಇರುವಂತಹ ವ್ಯಕ್ತಿ ನೀನು. ದೇವರ ಆಲಯದಲ್ಲಿ ಏನಂತೆ ನೆಡಲ್ಪಟ್ಟಿರುವಂತ ಸಸ್ಯ ಮರದಂತೆ ಇರುತ್ತೆ, ಎಣ್ಣೆಯ ಮರದಂತೆ ನೀನಿದ್ದೆ ಎಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ಕೊಳ್ಬಹುದಾಗಿದೆ. ನಿನ್ನಲ್ಲಿ ಏನೂ ಇಲ್ಲದೆ ಇರುವಾಗಲೂ ಕೂಡ ದೇವರ ವಾಕ್ಯ ನಿನ್ನಲ್ಲಿ ಇರುವುದಾದ್ರೆ ನೀನು ದೇವರ ಸಮೃದ್ಧಿಯನ್ನ, ಆಶೀರ್ವಾದವನ್ನ, ಬರಗಾಲದಲ್ಲಿಯೂ ಕೂಡ ಒಳ್ಳೆಯ ಒಂದು ಫಲತೆಯನ್ನ ನೀನು ನೋಡುವಂತ ವ್ಯಕ್ತಿ ನೀನಾಗಿರುತ್ತೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ. ನೋಡ್ರಿ, ಓವರ್ ಫ್ಲೋ ಅಂತ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಟ್ ಈಸ್ ನಾಟ್ ಓವರ್, ಗಾಡ್ ಈಸ್ ಗೋಯಿಂಗ್ ಟು ಮೇಕ್ ಇಟ್ ಅನ್ ಓವರ್ ಫ್ಲೋ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಓವರ್ ಅಂದ್ರೆ ಮುಗಿದು ಹೋಯ್ತು ಅಲ್ಲ,
ಅದು ಇನ್ನ ಏನಾಗ್ತದಂತೆ ತುಂಬಿ ಹೊರಸೂಸುವಂತ ಕಾರ್ಯಗಳು ದೇವರು ಮಾಡ್ಲಿಕ್ಕಿದ್ದಾರೆ. ಈ ಒಂದು ಟಾಪಿಕ್ ಮೇಲೆ ನಾವು ಬರುವಂತ ವಾರ ಅನೇಕ ಒಂದು ವಿಚಾರಗಳನ್ನ ನಾವು ಕಲಿತುಕೊಳ್ಳೋಣ. ಯಾಕೆ ಅಂತಂದ್ರೆ ಈ ಟಾಪಿಕ್ ನಲ್ಲಿ ದೇವರು ಅನೇಕ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಈ ವಾಕ್ಯಗಳನ್ನ ನಾವು ಕೇಳುವಾಗ ಅನೇಕ ನಮ್ಮ ಜೀವಿತಗಳಲ್ಲಿ ಬಿಡುಗಡೆ ಮತ್ತು ಅನೇಕ ಒಂದು ಕ್ಷೇತ್ರಗಳಲ್ಲಿ ಓವರ್ಫ್ಲೋ, ಈ ಓವರ್ಫ್ಲೋ ಆಗೋದ್ರ ಮುಖಾಂತರವಾಗಿ ನಾವು ಇತರರಿಗೆ ನಾವು ಆಶೀರ್ವಾದವಾಗಿ ಆಶೀರ್ವಾದ ನಿಧಿಯಾಗಿ ಇರ್ತೇವೆ, ಆಶೀರ್ವಾದ ಚಾನಲ್ ಆಗಿ ಇರ್ತೇವೆ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂಬಂಧಿಕರಲ್ಲಿ, ನಮ್ಮ ಫ್ರೆಂಡ್ಸ್ ನಲ್ಲಿ ನೀನು ಓವರ್ಫ್ಲೋ ಆಗುವಾಗ ಯು ಆರ್ ಎ ಟೆಸ್ಟಿಮನಿ, ಯು ಆರ್ ಎ ವಿಟ್ನೆಸ್ ಫಾರ್ ಗಾಡ್ಸ್ ಪವರ್, ಗಾಡ್ಸ್ ಮಿರಾಕಲ್ ಅಂಡ್ ಏನಂತ ಹೇಳ್ಬೋದು, ಗಾಡ್ಸ್ ಪ್ರೊವಿಷನ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಅನೇಕ ಕಾರ್ಯಗಳನ್ನ ನಿಮ್ಮ ಮುಖಾಂತರವಾಗಿ ಮಾಡ್ಲಿಕ್ಕಿದ್ದಾರೆ. ಬರುವ ವಾರ ನಾವು ಈ ಒಂದು ವಾಕ್ಯವನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಈ ವಾಕ್ಯವನ್ನ ನಾವು ಗಮನದಿಂದ ನಾವು ಕೇಳಿ ಆ ವಾಕ್ಯದಲ್ಲಿ ನಾವೇನಾಗೋಣ, ಓವರ್ಫ್ಲೋ ನಾವು ಆಗೋಣ. ಇರುವಂತ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವ್ರೆ, ಅಪ್ಪ ದೇವ್ರೆ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ಸ್ವಾಮಿ, ಯಾವ ಕ್ಷೇತ್ರದಲ್ಲಿ ಕರ್ತನೆ ಅಪ್ಪ ದೇವ್ರೆ ಸ್ವಾಮಿ ಅಪ್ಪ ಓವರ್ ಎಂಬುದಾಗಿ ಹೇಳ್ತಾರೆ, ಆಗೋಯ್ತು ಎಂಬುದಾಗಿ ಹೇಳ್ತಾರೆ, ಅದೇ ಕ್ಷೇತ್ರದಲ್ಲಿ ಅಪ್ಪ ದೇವರ ನೀನು ಇಟ್ಸ್ ಅನ್ ಓವರ್ಫ್ಲೋ ಅಂತ ಹೇಳುವಂತ ಒಂದು ಮಾತನ್ನ ನೀವು ಈ ದಿನ ನಮ್ಗೆ ಭರವಸವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅನೇಕ ವಿಚಾರಗಳನ್ನ ನೀವು ತಿಳಿಸ್ಕೊಡೋದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯ ಕೇಳಿದಂತ ಪ್ರತಿಯೊಬ್ಬರನ್ನ ನೀವು ಆಶೀರ್ವದಿಸ್ರಪ್ಪ. ವಾಕ್ಯ ಭಾಗದಲ್ಲಿ ಕರ್ತನಪ್ಪ ದೇವ್ರೆ ಅವ್ರಿಗೆ ಒಳ್ಳೆಯ ಒಂದು ಸ್ವಾಮಿಯಪ್ಪ ದೇವರು ವಾಕ್ಯದ ಮುಖಾಂತರವಾಗಿ ಅವ್ರು ಯಾವ ಯಾವ ಕ್ಷೇತ್ರಗಳು ಸ್ವಾಮಿಯಪ್ಪ ದೇವ್ರ ಕರ್ತನೆ ಓವರ್ ಆಗಿದೆ, ಆ ಎಲ್ಲಾ ಕ್ಷೇತ್ರಗಳು ಓವರ್ಫ್ಲೋ ಆಗ್ಲಿ ಎಂಬುದಾಗಿ ನಾನು ಮಾತಾಡ್ತೇನೆ ದೇವ್ರೆ. ಅಪ್ಪ ಏನು ವಾಕ್ಯದ ಮುಖಾಂತರವಾಗಿ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.